ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಫಾರ್ಮುಲಾಸ್ನ ತಿಳ್ಕೊಳ್ಳೋಣ. ಫಾರ್ಮುಲಾಸ್ ಅನ್ನೋದಕ್ಕಿಂತ ಅದನ್ನ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ದೇ ಆರ್ ಕಾನ್ಸೆಪ್ಟ್ಸ್. ಈಗ ಮೊದಲನೇದು ಪಿ ವಿ ರೇಷಿಯೋ ಅಂತಿದೆ, ಅಂದ್ರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಪ್ರಾಫಿಟ್ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ಗೆ ಗೊತ್ತಿದೆ ನಿಮಗೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಏನಿದೆ ದಟ್ ಈಸ್ ಕಾಂಟ್ರಿಬ್ಯೂಷನ್. ವಾಲ್ಯೂಮ್ ಅಂದ್ರೆ ಸೇಲ್ಸ್ ವಾಲ್ಯೂಮ್. ಅದು ರುಪೀಸ್ ಅಲ್ಲಾಗಿರ್ಬೋದು ಅಥವಾ ಪರ್ ಯೂನಿಟ್ ಲೆಕ್ಕದಲ್ಲಾಗಿರ್ಬೋದು, ಇಲ್ಲ ಯೂನಿಟ್ಸ್ ಅಲ್ಲಾಗಿರ್ಬೋದು. ಅದನ್ನ ನೋಡೋಣ, ಮುಂದೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಅದಕ್ಕೆ ಇವೆಲ್ಲ ಆಲ್ಟರ್ನೇಟಿವ್ ಫಾರ್ಮುಲಾಸ್ ಇದೆ. ನೀವು ಯಾವುದೇ ಫಾರ್ಮುಲಾನ ಯೂಸ್ ಮಾಡ್ಬೋದು. 4ರಲ್ಲಿ ಎಲ್ಲಾವುದು ಸೇಮ್ ಅಮೌಂಟ್ ಅನ್ನ ಕೊಡುತ್ತೆ, ಸೇಮ್ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ಬೈ ಟೋಟಲ್ ಸೇಲ್ಸ್ ಇಂಟು 100. ಸೊ ಪಿ ವಿ ರೇಷಿಯೋನ ನಾವು 100 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಯಾಕಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತೀವಿ ಇದನ್ನ. ರೇಷಿಯೋ ಅಂದ್ರೆ ಆಕ್ಚುಲಿ 2:1, 3:2 ಆ ರೀತಿ ಇರುತ್ತೆ. ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲೂ ಹೇಳ್ಬೋದು. ಸೊ ಪ್ರಾಫಿಟ್ ಅಂದ್ರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ವಾಲ್ಯೂಮ್ ಅಂದ್ರೆ ಇಲ್ಲಿ ಸೇಲ್ಸ್ ತಗೊಂಡಿದ್ದೀವಿ, ಸೇಲ್ಸ್ ಇನ್ ರುಪೀಸ್. ಟೋಟಲ್ ಕಾಂಟ್ರಿಬ್ಯೂಷನ್ ಇನ್ ರುಪೀಸ್. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ಬೈ ಟೋಟಲ್ ಸೇಲ್ಸ್ ಇಂಟು 100. ಸೊ ದಟ್ ಈಸ್ ಯುವರ್ ಪಿ ವಿ ರೇಷಿಯೋ. ಅಕಸ್ಮಾತ್ ಆ ಫಿಗರ್ಸ್ ನ ಕೊಟ್ಟಿಲ್ಲ, ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ, ಸೇಲ್ಸ್ ಕೊಟ್ಟಿಲ್ಲ, ಅದನ್ನ ಫೈಂಡ್ ಔಟ್ ಮಾಡೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಕೊಟ್ಟಿರೋದೇನು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡಬಹುದು. ಇದು ಪರ್ ಯೂನಿಟ್, ಇದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೊ ಮೇಲ್ಗಡೆದು ಪರ್ ಯೂನಿಟ್ ಆದ್ರೆ ಕೆಳಗಡೆದು ಪರ್ ಯೂನಿಟ್ ಆಗಿರ್ಬೇಕು, ಇಲ್ಲಾಂದ್ರೆ ಆ ರೇಷಿಯೋ ತಪ್ಪು ಹೋಗುತ್ತೆ. ಇಂಟು 100 ಮಾಡಿದ್ರೆ ಸೇಮ್ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಮೂರನೇ ಆಲ್ಟರ್ನೇಟಿವ್, ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಅಲ್ಲಿ ಏನ್ ಚೇಂಜ್ ಆಗಿದೆ, ಜೊತೆಗೆ ಸೇಲ್ಸ್ ಅಲ್ಲಿ ಏನ್ ಚೇಂಜ್ ಆಗಿದೆ, ಎರಡು ಪೀರಿಯಡ್ಸ್ ನಡುವೆ, ಅಂದ್ರೆ ಎರಡು ಅಕೌಂಟಿಂಗ್ ಪೀರಿಯಡ್ ನಡುವೆ ಅಥವಾ 2 ವರ್ಷಗಳ ನಡುವೆ. ಸೊ ಅದನ್ನ ನಾವು ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬಹುದು. ಸೊ ಅದೇ ರಿಸಲ್ಟೇ ಬರುತ್ತೆ. ಈ ಮೇಲ್ಗಡೆ 2 ಫಾರ್ಮುಲಾಸ್ ಅಷ್ಟೇ ರಿಸಲ್ಟ್ ಬರುತ್ತೆ. ಇನ್ನೊಂದು ಚೇಂಜ್ ಇನ್ ಪ್ರಾಫಿಟ್ಸ್ ಬೈ ಚೇಂಜ್ ಇನ್ ಸೇಲ್ಸ್. ಚೇಂಜ್ ಇನ್ ಪ್ರಾಫಿಟ್ಸ್ ಬೈ ಚೇಂಜ್ ಇನ್ ಸೇಲ್ಸ್. ಇಲ್ಲಿ ಪ್ರಾಫಿಟ್ ಅಂತ ತಗೊಂಡಿದ್ದೀರಿ, ಕಾಂಟ್ರಿಬ್ಯೂಷನ್ ಅಂತ ತಗೊಂಡಿಲ್ಲ. ಸೊ ಕಾಂಟ್ರಿಬ್ಯೂಷನ್ ಇಂದ ನೀವು ಫಿಕ್ಸ್ಡ್ ಕಾಸ್ಟ್ ಅನ್ನ ಮೈನಸ್ ಮಾಡಿದ್ರೆ ದೆನ್ ಇಟ್ ಈಸ್ ಯುವರ್ ಪ್ರಾಫಿಟ್. ಸೊ ಚೇಂಜ್ ಇನ್ ಪ್ರಾಫಿಟ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಸೊ ಇದು ಸೇಮ್ ರಿಸಲ್ಟೇ ಬರುತ್ತೆ. ಸೊ ಈ 4 ಫಾರ್ಮುಲಾಸ್ ಆಲ್ಟರ್ನೇಟಿವ್ಸ್ ಒಂದೇ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಇದು ಪಿ ವಿ ರೇಷಿಯೋ. ಸೊ ಇದು ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನೋಟ್ಸ್ ಗ್ರೂಪ್ ಅಲ್ಲಿ. ಸೊ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಬ್ರೇಕ್ ಇವನ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೀನಿ, ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ಸೊ ಯಾವಾಗ ಟೋಟಲ್ ಸೇಲ್ಸ್ ಟೋಟಲ್ ಕಾಸ್ಟ್ ನ ಈಕ್ವಲ್ ಮಾಡುತ್ತೋ ಆ ಪಾಯಿಂಟ್ ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ಸೇಲ್ಸ್ ಇನ್ಕಮ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಅಲ್ಲಿ ಪ್ರಾಫಿಟ್ ಆಗಿಲ್ಲ, ಲಾಸು ಆಗಿಲ್ಲ. ಅದಕ್ಕೆ ಕೆಲವೊಂದು ಸ್ಲೈಡ್ಸ್ ಇದೆ. ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ತೋರಿಸಿದೆ ನಿಮ್ಗೆ, ಇದು ಇಮೇಜ್. ಸೊ ಈ ರೀತಿ ಬರುತ್ತೆ ಬ್ರೇಕ್ ಇವನ್ ಚಾರ್ಟ್. ಇದು ಎಕ್ಸ್ ಆಕ್ಸಿಸ್ ಹಾರಿಜಾಂಟಲ್ ಆಗಿರೋದು. ಸೊ ಇಲ್ಲಿ ನಾವು ನಂಬರ್ ಆಫ್ ಯೂನಿಟ್ಸ್
ಸೋಲ್ಡ್ ಅದನ್ನ ರೆಕಾರ್ಡ್ ಮಾಡ್ತೀವಿ, ಅಲ್ಲ ಮೆಜರ್ ಮಾಡ್ತೀವಿ. ಮತ್ತೆ ಇಲ್ಲಿ ವರ್ಟಿಕಲ್ ಆಗಿ ವೈ ಆಕ್ಸಿಸ್, ಸೊ ಇಲ್ಲಿ ನಾವು ರೆವೆನ್ಯೂ ಮತ್ತೆ ಕಾಸ್ಟ್ ಅನ್ನ ರೆಕಾರ್ಡ್ ಮಾಡ್ತೀವಿ, ಸೊ ಮೆಜರ್ ಮಾಡ್ತೀವಿ. ಸೊ ಈ ಗ್ರಾಫ್ ಅನ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಸೇಲ್ಸ್ ಅನ್ನ ಮಾರ್ಕ್ ಮಾಡ್ತಾ ಹೋಗೋಣ. ಸೇಲ್ಸ್ ಅನ್ನ ಮಾರ್ಕ್ ಮಾಡ್ತಾ ಹೋದ್ರೆ ಅದೊಂದು ಲೈನ್ ಫಾರ್ಮ್ ಆಗುತ್ತೆ ಈ ತರ. ಸೊ ದಿಸ್ ಇಸ್ ಕಾಲ್ಡ್ ಟೋಟಲ್ ರೆವೆನ್ಯೂ ಲೈನ್, TR, ಅಥವಾ ಟೋಟಲ್ ಸೇಲ್ಸ್ ರೆವೆನ್ಯೂ ಲೈನ್. ಇದು ಮೇಲ್ಗಡೆ ಅದು 0 ಇಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ 0, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟೋಟಲ್ ಸೇಲ್ಸ್ ರೆವೆನ್ಯೂ ಕರ್ವ್ ಅಥವಾ ಟೋಟಲ್ ಸೇಲ್ಸ್ ರೆವೆನ್ಯೂ ಲೈನ್. ಕಾಸ್ಟ್ ಅನ್ನು ಕೂಡ ನಾವು ಮೆಜರ್ ಮಾಡಬೇಕು, ಅದನ್ನು ಕೂಡ ಪ್ಲಾಟ್ ಮಾಡೋಣ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? ಇಲ್ಲಿದೆ. ಫಿಕ್ಸ್ಡ್ ಕಾಸ್ಟ್ ಇಲ್ಲೇ ಕೊಟ್ಟಿದೆ 1575 ಅಂತ. 1575 ಇಲ್ಲೆಲ್ಲ ಬರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್, ಸಾರಿ ಫಿಕ್ಸ್ಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟ್ ಸೇರಿ ಟೋಟಲ್ ಕಾಸ್ಟ್ ಆಗುತ್ತೆ. ಅದನ್ನ ಪ್ಲಾಟ್ ಮಾಡ್ತಾ ಬಂದ್ರೆ ಹೀಗೆ ಒಂದು ಲೈನ್ ಬರುತ್ತೆ, ಟೋಟಲ್ ಕಾಸ್ಟ್ ಲೈನ್, ಟೋಟಲ್ ಕಾಸ್ಟ್ ಲೈನ್. ಅದು ಇಲ್ಲಿಂದ ಶುರು ಆಗುತ್ತೆ 1575 ಇಂದ, ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತೂ ಇದ್ದೇ ಇರುತ್ತಲ್ಲ. ಸೊ ವೇರಿಯಬಲ್ ಕಾಸ್ಟ್ ಅದಕ್ಕೆ ಆಡ್ ಮಾಡಿದ್ರೆ ಅದ್ರ ಮೇಲ್ಗಡೆ ಹೀಗೆ ಒಂದು ಲೈನ್ ಬರುತ್ತೆ, ಟೋಟಲ್ ಕಾಸ್ಟ್ ಲೈನ್. ಸೊ ಈಗ ಈ ಟೋಟಲ್ ಸೇಲ್ಸ್ ರೆವೆನ್ಯೂ ಲೈನು ಮತ್ತೆ ಟೋಟಲ್ ಕಾಸ್ಟ್ ಲೈನು ಸೇರುತ್ತೆ ಇಲ್ಲಿ. ಈ ಪಾಯಿಂಟ್ ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತೀವಿ. ದ ಪಾಯಿಂಟ್ ವೇರ್ ಟೋಟಲ್ ಸೇಲ್ಸ್ ರೆವೆನ್ಯೂ ಲೈನ್ ಅಂಡ್ ಟೋಟಲ್ ಕಾಸ್ಟ್ ಲೈನ್ ಮೀಟ್, ಅದನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತೀವಿ. ಸೊ ಆ ಪಾಯಿಂಟ್ ಇಂದ ಕೆಳಗಡೆ ನೋಡಿ, ಸ್ಟ್ರೈಟ್ ಆಗಿ ಒಂದು ಲೈನ್ ಡ್ರಾ ಮಾಡಿ, ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ 45, ಇಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ 45 ಯೂನಿಟ್ಸ್. ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ 45 ಬರುತ್ತೆ. ಸೊ 45 ಯೂನಿಟ್ಸ್ ಬ್ರೇಕ್ ಇವನ್ ಪಾಯಿಂಟ್. ಅದನ್ನ ರುಪೀಸ್ ಅಲ್ಲಿ ಹೇಳಬೇಕು ಅಂದ್ರೆ ಈ ಕಡೆ ನೋಡಿ, ರೆವೆನ್ಯೂ ಕಡೆ ಹೋಗಿ, ವೈ ಆಕ್ಸಿಸ್, ಅದು 2700 ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 2700. ಅದು ಬ್ರೇಕ್ ಇವನ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಅಥವಾ ಡಾಲರ್ಸ್. ಇಲ್ಲಿ ಕೊಟ್ಟಿರೋ ಡಾಲರ್ಸ್. ಸೊ ಹೀಗೆ, ಸೊ ಟೋಟಲ್ ಕಾಸ್ಟ್ ಅಂಡ್ ಟೋಟಲ್ ರೆವೆನ್ಯೂ ಆರ್ ಈಕ್ವಲ್ ಅಟ್ ದಿಸ್ ಪಾಯಿಂಟ್, ಅದಕ್ಕೆ ಅದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ. ಸೊ ಈಗ ನಾವು ವಿಶ್ಲೇಷಣೆ ಮಾಡಬಹುದು. ಇದು ಲಾಸ್ ಏರಿಯಾ, ರೆಡ್ ಅಲ್ಲಿ ಇರೋದು. ದಿಸ್ ಇಸ್ ಲಾಸ್ ಏರಿಯಾ. ಯಾಕೆ ಅಂದ್ರೆ ರೆವೆನ್ಯೂಗಿಂತ ಕಾಸ್ಟೇ ಜಾಸ್ತಿ ಇದೆ. ಇದು ರೆವೆನ್ಯೂ ಲೈನ್ ಕಡಿಮೆ ಇದೆ, ಕಾಸ್ಟ್ ಮೇಲ್ಗಡೆ ಇದೆ, ಜಾಸ್ತಿ ಇದೆ. ಅದರಿಂದ ಇದೆಲ್ಲ ಲಾಸ್ ಏರಿಯಾ. ಇದು ಪ್ರಾಫಿಟ್ ಏರಿಯಾ, ರೆವೆನ್ಯೂ ಜಾಸ್ತಿ ಇದೆ, ಕಾಸ್ಟ್ ಕಡಿಮೆ ಇದೆ. ಸೊ ಇಲ್ಲಿಂದ ಶುರು ಆಗುತ್ತದೆ ಪ್ರಾಫಿಟ್ ಏರಿಯಾ. ಸೊ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡಿದ್ರೆ ಸ್ಟ್ರೈಟ್ ಆಗಿ ಈ ಲೈನ್ ಏನಿದೆ ಅಲ್ಲಿಂದ ಹಿಡಿದು ದಿಸ್ ಇಸ್ ಕಾಲ್ಡ್ ಬ್ರೇಕ್ ಇವನ್ ಸೇಲ್ಸ್. ಅದಕ್ಕಿಂತ ಆಚೆ ಕಡೆ, ಈ ಕಡೆ ರೈಟ್ ಸೈಡ್ ವರ್ಗೂ ಏನ್ ಎಕ್ಸ್ಟೆಂಡ್ ಆಗುತ್ತೆ ಸೇಲ್ಸ್ ರೆವೆನ್ಯೂ, ಅದನ್ನ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ಅದು ಬ್ರೇಕ್ ಇವನ್ ಸೇಲ್ಸ್ ಇಂದ ಆಚೆ ಬರುವಂತದ್ದು. ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಏನಿಲ್ಲ, ಇಟ್ ಈಸ್ ದ ಸೇಲ್ಸ್ which exceeds break even level of sales. So break even ಅನ್ನ ಎಕ್ಸೀಡ್ ಮಾಡಿ ಎಷ್ಟು ಸೇಲ್ಸ್ ಆಗುತ್ತೋ ದಟ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ. ಅಷ್ಟು ಸೇಫ್ ಆಗಿದೆ ಬಿಸ್ನೆಸ್ ಅಂತ, ಬ್ರೇಕ್ ಇವನ್ ಗಿಂತ ಜಾಸ್ತಿ ಬಂದಿದೆ, ಪ್ರಾಫಿಟ್ ಬಂದಿದೆ, ಅಷ್ಟು ಮಾರ್ಜಿನ್ ಆಫ್ ಸೇಫ್ಟಿನ ಎಂಜಾಯ್ ಮಾಡ್ತಾ ಇದೆ ಬಿಸ್ನೆಸ್ ಅಂತ ಹೇಳಿ. ಇದೇ ರೀತಿ ಇನ್ನೊಂದು ಗ್ರಾಫ್ ಇದೆ.
ಇಲ್ಲಿ ನೋಡಿ. ಸೊ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ದಾರೆ ಇದರಲ್ಲಿ. ಅದೇ ಲೈನೇನೆ, ಅದೇ ಗ್ರಾಫೇನೆ, ಬೇರೆ ತರ ಪ್ರೆಸೆಂಟ್ ಮಾಡಿರೋದು. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ರೆವೆನ್ಯೂ ಮೆಜರ್ ಮಾಡಿದ್ದಾರೆ. ಇಲ್ಲಿ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಮೆಜರ್ ಮಾಡಿದ್ದಾರೆ. ಇದು ಪ್ರಾಫಿಟ್ ಏರಿಯಾ, ಇದು ಲಾಸ್ ಏರಿಯಾ. ಸೊ ಇಲ್ಲಿ ಟೋಟಲ್ ರೆವೆನ್ಯೂ ಕರ್ವ್ ಗ್ರೀನ್ ಲೈನ್, ಈ ಆರೆಂಜ್ ಲೈನ್ ಟೋಟಲ್ ಕಾಸ್ಟ್ ಲೈನ್. ಇಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್ ಇದುವರೆಗೂ ಎಷ್ಟು ಬಂದಿದೆ ಅದು ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಡ್ರಾ ಮಾಡಿರೋದು. ಅದ್ರ ಮೇಲೆ ಬರುವಂತದ್ದೆಲ್ಲ ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ಮತ್ತೆ ಟೋಟಲ್ ಕಾಸ್ಟ್ ಎರಡು ಸೇರಿ ನಿಮ್ಗೆ, ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಎರಡು ಸೇರಿ ನಿಮ್ಗೆ ಟೋಟಲ್ ಕಾಸ್ಟ್ ಆಗೋದು. ಇದೇ ರೀತಿ ಇನ್ನೊಂದು ಪ್ಲೇನ್ ಗ್ರಾಫ್ ಇದೆ ಹೆಚ್ಚು. ಇದು ಇಲ್ಲಿ ಇನ್ನೂ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗ್ರಾಫ್ ಅಲ್ಲಿ. ನೋಡಿ, ಲಾಸ್ ಏರಿಯಾ ಅಂತ ಕೊಟ್ಟಿದ್ದಾರೆ, ಇದು ಪ್ರಾಫಿಟ್ ಏರಿಯಾ, ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್. ಇನ್ ಟರ್ಮ್ಸ್ ಆಫ್ ರುಪೀಸ್ ಹೇಳಬೇಕು ಅಂದ್ರೆ 3000 ಆಗುತ್ತೆ ಬ್ರೇಕ್ ಇವನ್, ಬ್ರೇಕ್ ಇವನ್ ಸೇಲ್ಸ್. ಸೊ ಇಲ್ಲಿ ಬ್ರೇಕ್ ಇವನ್ ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿ ಬರುತ್ತೆ 3000 ಯೂನಿಟ್ಸ್. ಸೊ 3000 ಯೂನಿಟ್ಸ್ ಮತ್ತೆ 3000 ರುಪೀಸ್ ಅಂದ್ರೆ ಒಂದು ಯೂನಿಟ್ಗೆ 1 ರೂಪಾಯಿ ಅಂತ ಇದೆ ಸೆಲ್ಲಿಂಗ್ ಪ್ರೈಸ್. ಸೊ ಈ ಬ್ರೇಕ್ ಇವನ್ ಲೈನ್ ಏನಿದೆ ವರ್ಟಿಕಲ್ ಆಗಿ ಡ್ರಾ ಮಾಡೋದು. ಇಲ್ಲಿಂದ ರೈಟ್ ಸೈಡ್ಗೆ ಇದೆಲ್ಲ ಏನಿದೆ ಇದೆಲ್ಲ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಬ್ರೇಕ್ ಇವನ್ ಇಂದ ಆಚೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸೇಫ್ ಆಗುತ್ತೆ ಬಿಸ್ನೆಸ್. ಸೊ ಬ್ರೇಕ್ ಇವನ್ ಗಿಂತ ಯಾವತ್ತೂ ಜಾಸ್ತಿನೇ ಇರಬೇಕು ಸೇಲ್ಸ್. ಅದೆಲ್ಲ ಪ್ರಾಫಿಟ್ ಏನೆ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಲೈನ್ ಡ್ರಾ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಫಿಕ್ಸ್ಡ್ ಕಾಸ್ಟ್ ಲೈನ್, ಅಷ್ಟೇ ಇರುತ್ತೆ, ಏನ್ ಚೇಂಜ್ ಆಗೋದಿಲ್ಲ. ಇಟ್ ಡಸಂಟ್ ವೇರಿ ವಿತ್ ಔಟ್ಪುಟ್ ಆರ್ ಸೇಲ್ಸ್. ಸೊ ಇಲ್ಲಿವರೆಗೂ ಏನ್ ಬಂದಿದೆ ಇದು ಫಿಕ್ಸ್ಡ್ ಕಾಸ್ಟ್. ಅದಕ್ಕಿಂತ ಮೇಲೆ ಏನ್ ಬರುತ್ತೆ ಅದು ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಅದಕ್ಕೇನೆ ಟೋಟಲ್ ಕಾಸ್ಟ್ ಇಲ್ಲಿಂದ ಶುರುವಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಲೈನ್ ಇಂದ. ಇದು ಟೋಟಲ್ ಕಾಸ್ಟ್ ಲೈನ್. ಸೊ ಹೀಗೆ. ಸೊ ಈ ಗ್ರಾಫ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಗಿದೆ. ಆಮೇಲೆ ಇಲ್ಲಿ ಈ ಟೋಟಲ್ ಸೇಲ್ಸ್ ಲೈನು ಮತ್ತೆ ಟೋಟಲ್ ಕಾಸ್ಟ್ ಲೈನ್ ಏನ್ ಮೀಟ್ ಆಗುತ್ತೆ, ಈ ಆಂಗಲ್ ಏನಿದೆ ಈ ಆಂಗಲ್ ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತಾರೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇದು ಆದಷ್ಟು ವೈಡ್ ಆಗಿದ್ರೆ ಒಳ್ಳೇದು. ಅಂದ್ರೆ ಇದು ಸುಮಾರು ಒಂದು 30 ಡಿಗ್ರೀಸ್ ಇರ್ಬೋದು. ಇದು ಜಸ್ಟ್ ಅಸ್ಯೂಮ್ 30 ಡಿಗ್ರೀಸ್ ಇರ್ಬೋದು. ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಅಷ್ಟಿದೆ ಅಂತ. ಒಂದ್ ವೇಳೆ 60 ಡಿಗ್ರೀಸ್ ಇತ್ತು ಅಂತ ಇಟ್ಕೊಳ್ಳಿ, ಹಿಂಗೊಂದು ಲೈನ್ ಬಂದು ಟೋಟಲ್ ಸೇಲ್ಸ್, ಆಗ ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಕಂಪ್ನಿಗೆ ಅಂತ. ಅಂದ್ರೆ ಕಡಿಮೆ ಆದಷ್ಟು ಆಂಗಲ್ 10 ಡಿಗ್ರಿ ಆಯ್ತು ಅಂತ ಇಟ್ಕೊಳ್ಳಿ, ಇನ್ನು ತುಂಬಾ ಚಿಕ್ಕದಾಯ್ತು. ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ ಆಯ್ತು ಅಂತ, ಕಡಿಮೆ ಇದೆ ಅಂತ ಹಾಗೆ. ಸೊ ಆಂಗಲ್ ಜಾಸ್ತಿ ಆದಷ್ಟು ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ, ಕಡಿಮೆ ಆದಷ್ಟು ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ ಇದೆ. ಮತ್ತೆ ಫಾರ್ಮುಲಾಸ್ ಹೋಗೋಣ. ಸೊ ಬ್ರೇಕ್ ಇವನ್ ಪಾಯಿಂಟ್, ಮೆಜರ್ ಮಾಡೋದಕ್ಕೆ ಇರುವಂತ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಇವೆರಡು ಒಂದೇ ಫಾರ್ಮುಲಾನೇ, ಎಕ್ಸ್ಪ್ಯಾಂಡ್ ಮಾಡಿರೋದು ಅಷ್ಟೇ. ಹೇಗೆ ಅಂತ ಹೇಳ್ತೀನಿ. ಈಗ ಪಿ ವಿ ರೇಷಿಯೋ ಅಂದ್ರೆ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಅಲ್ವಾ, ಟೋಟಲ್ ಕಾಂಟ್ರಿಬ್ಯೂಷನ್ ಬೈ ಟೋಟಲ್ ಸೇಲ್ಸ್. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ.
So fixed cost divided by contribution by sales. Fixed cost divided by contribution by sales. ಸೊ ಅದನ್ನ ನೀವು ರೆಸಿಪ್ರೋಕಲ್ ಮಾಡಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಅದನ್ನ ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಅಂತ ತಗೋಬೇಕಾಗತ್ತೆ. ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಅಂತ ತಗೋಬೇಕು. ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಅಂತ ತಗೋಬಾರ್ದು, ಮಲ್ಟಿಪ್ಲೈ ಮಾಡಬೇಕು. ಸೊ ಅದಕ್ಕೇನೆ ಇಲ್ಲಿ ಹಾಗೆ ಬಂದಿರೋದು, ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್. ನೆಕ್ಸ್ಟ್, ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ರಿಕವರ್ ಆಗ್ಬೇಕು ಫಸ್ಟ್. ಫಿಕ್ಸ್ಡ್ ಕಾಸ್ಟ್ ರಿಕವರ್ ಆದ್ರೆ ಈ ವೇರಿಯಬಲ್ ಕಾಸ್ಟ್ ಏನಿದೆ ಅದು ಆಲ್ರೆಡಿ ಅಡ್ಜಸ್ಟ್ ಆಗಿದೆ ಕಾಂಟ್ರಿಬ್ಯೂಷನ್ ಅಲ್ಲಿ. ಹೇಗೆ ಹೇಳಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಲ್ವಾ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಆಲ್ರೆಡಿ ವೇರಿಯಬಲ್ ಕಾಸ್ಟ್ ಅಡ್ಜಸ್ಟ್ ಆಗಿದೆ. ಇನ್ನು ಫಿಕ್ಸ್ಡ್ ಕಾಸ್ಟ್ ರಿಕವರ್ ಆಗಬೇಕು. ಅದಕ್ಕೇನೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅಥವಾ ಹೀಗೂ ಮಾಡ್ಬೋದು, ಬ್ರೇಕ್ ಇವನ್ ಸೇಲ್ಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಬ್ರೇಕ್ ಇವನ್ ಸೇಲ್ಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಹೀಗೂ ಮಾಡ್ಬೋದು, ಸೇಮ್ ರಿಸಲ್ಟ್ ಬರುತ್ತೆ. ಸೊ ಬ್ರೇಕ್ ಇವನ್ ಸೇಲ್ಸ್ ಏನಾದ್ರೂ ಗೊತ್ತಿದ್ರೆ ತುಂಬಾ ಸುಲಭ ಆಗುತ್ತೆ. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿದ್ರೆ ಸಾಕು. ಯಾಕಂದ್ರೆ ಇದು ಸೇಲ್ಸ್, ಇದು ಸೇಲ್ಸ್ ಪರ್ ಯೂನಿಟ್. ಅದರಿಂದ ಎರಡು ಹೊಂದುತ್ತೆ. ಅದರಿಂದ ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಬೇಕೆಂದ್ರೆ ಈ ತರ ಮಾಡ್ಬೋದು. ನೆಕ್ಸ್ಟ್, ಕ್ಯಾಶ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಕ್ಯಾಶ್ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಕ್ಯಾಶ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ರೆಂಟ್, ಇನ್ಶೂರೆನ್ಸ್, ಸ್ಯಾಲರೀಸ್, ರೀತಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನ ನಾವು ಕ್ಯಾಶ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಅದನ್ನ ಮಂತ್ಲಿ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ನಾವು ಕಟ್ತಾ ಹೋಗ್ತೀವಿ. ಅದರಿಂದ ಅದು ಕ್ಯಾಶ್ ಫಿಕ್ಸ್ಡ್ ಕಾಸ್ಟ್, ಕ್ಯಾಶ್ ಅಲ್ಲಿ ಕಟ್ತಾ ಹೋಗ್ತೀವಿ ಅದನ್ನ. ದೇ ಆರ್ ಫಿಕ್ಸ್ಡ್ ಕಾಸ್ಟ್, ಪ್ರತಿ ತಿಂಗಳು ಸೇಮ್ ಇರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ಅಥವಾ ವರ್ಷಕ್ಕೆ ಇಷ್ಟು ಅಂತ ಇರುತ್ತೆ. ಸೊ ಅಂತ ಕ್ಯಾಶ್ ಫಿಕ್ಸ್ಡ್ ಕಾಸ್ಟ್ ಏನಿದೆ ಅದು ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಅಥವಾ ಕ್ಯಾಶ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಇದು ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡಕ್ಕೆ, ಇದು ರುಪೀಸ್ ಅಲ್ಲಿ ಮೆಜರ್ ಮಾಡಕ್ಕೆ. ಇದು ನಂಬರ್ ಆಫ್ ಯೂನಿಟ್ಸ್. ಪರ್ ಯೂನಿಟ್ ಅಂತ ಎಲ್ಲಿ ಬರುತ್ತೋ ಅದು ನಂಬರ್ ಆಫ್ ಯೂನಿಟ್ಸ್ ಅಂತ ಅರ್ಥ. ಬ್ರೇಕ್ ಇವನ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಯೂನಿಟ್ಸ್. ನೆಕ್ಸ್ಟ್, ಮಾರ್ಜಿನ್ ಆಫ್ ಸೇಫ್ಟಿ ಬರೋಣ. ಬ್ರೇಕ್ ಇವನ್ ಸೇಲ್ಸ್ ಗಿಂತ ಜಾಸ್ತಿ ಏನ್ ಸೇಲ್ಸ್ ಬಂದಿದೆ ದಟ್ ಈಸ್ ಕಾಲ್ಡ್ ಮಾರ್ಜಿನ್ ಆಫ್ ಸೇಫ್ಟಿ. ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಸೇಲ್ಸ್ ಅಂಡ್ ಬ್ರೇಕ್ ಇವನ್ ಸೇಲ್ಸ್. ಆಕ್ಚುಯಲ್ ಸೇಲ್ಸ್ ಅಂಡ್ ಬ್ರೇಕ್ ಇವನ್ ಸೇಲ್ಸ್, ಅದನ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತೀವಿ. ಸೊ ದ ಬಿಸ್ನೆಸ್ ಇಸ್ ಸೇಫ್ ಅಂತ. ಸೊ ಅದಕ್ಕೆ ಫಾರ್ಮುಲಾ ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲಿ ನಾವು ಕಾಂಟ್ರಿಬ್ಯೂಷನ್ ತಗೊಳ್ಳೋದಿಲ್ಲ, ಯಾಕೆಂದ್ರೆ ದ ಬಿಸ್ನೆಸ್ ಹ್ಯಾಸ್ ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಬಿಯಾಂಡ್ ಬ್ರೇಕ್ ಇವನ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಗಿಂತ ಇನ್ನೂ ಮುಂದೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಕಾಂಟ್ರಿಬ್ಯೂಷನ್ ಅಂತ ಏನು ತಗೋಬೇಕಾಗಿಲ್ಲ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಅಂತ ಏನು ಮಾಡಬೇಕಾಗಿಲ್ಲ. ಟೋಟಲ್ ಪ್ರಾಫಿಟ್ಸ್ ಅನ್ನ ತಗೋಬೇಕು, ಟೋಟಲ್ ಪ್ರಾಫಿಟ್ಸ್ ಬೈ ಪಿ ವಿ ರೇಷಿಯೋ. ಅದು ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್. ಅಥವಾ ತುಂಬಾ ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಟೋಟಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಫಸ್ಟ್ ಅಂಡ್ ಟೋಟಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡಬೇಕು ಅಂದ್ರೆ ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಪರ್ ಯೂನಿಟ್ ಅಂತ ಎಲ್ಲಿ ಡಿವೈಡ್ ಮಾಡ್ತೀವೋ ಆಗ ನಾವು ನಂಬರ್ ಆಫ್ ಯೂನಿಟ್ಸ್ ಅನ್ನ ಕಂಡು ಹಿಡಿತಾ ಇದೀವಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಟೋಟಲ್ ಪ್ರಾಫಿಟ್ಸ್ 1 lakh ಇದೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸೇ 100. Contribution per unit is 100. So 1 lakh
divided by 100 ಎಷ್ಟಾಗುತ್ತೆ 1000. ಸೊ 1000 ಯೂನಿಟ್ಸ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ. ಅಥವಾ ಹೀಗೂ ಮಾಡ್ಬೋದು, ಟೋಟಲ್ ಸೇಲ್ಸ್ ಇನ್ ಯೂನಿಟ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಇನ್ ಯೂನಿಟ್ಸ್. ಎರಡು ಯೂನಿಟ್ಸ್ ಅಲ್ಲೇ ಇರಬೇಕು, ಇಲ್ಲಾಂದ್ರೆ ಹೊಂದೋದಿಲ್ಲ ಅದು. ಟೋಟಲ್ ಸೇಲ್ಸ್ ಇನ್ ಯೂನಿಟ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಇನ್ ಯೂನಿಟ್ಸ್, ಇದು ಕೂಡ ಕೊಡುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್, ಇದಕ್ಕೇನು ಫಾರ್ಮುಲಾ ಅಂತ ಏನೂ ಇಲ್ಲ, ಇದೊಂದು ಜಸ್ಟ್ ಒಂದು ಕಾನ್ಸೆಪ್ಟ್ ಅಷ್ಟೇನೆ. ಆ ಟೋಟಲ್ ಕಾಸ್ಟ್ ಕರ್ವ್ ಅಥವಾ ಲೈನ್ ಏನಿದೆ, ಟೋಟಲ್ ಕಾಸ್ಟ್ ಕರ್ವ್ ಮತ್ತೆ ಟೋಟಲ್ ರೆವೆನ್ಯೂ ಲೈನ್ ಏನಿದೆ, ಇವೆರಡು ಮೀಟ್ ಆಗುವಂತ ಪಾಯಿಂಟ್ ಅಲ್ಲಿಂದ ಈ ಆಂಗಲ್ ಏನಿದೆ 30 ಡಿಗ್ರಿ ಅಥವಾ ವಾಟ್ ಎವರ್, ಅದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ. ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ಈ ಲಾಸ್ ಏರಿಯಾ ಇದೆಯಲ್ಲ, ದಿಸ್ ಆಂಗಲ್. ಸೊ ಈ ಆಂಗಲ್ ಏನಿದೆ ಮತ್ತೆ ಈ ಆಂಗಲ್ ಈಕ್ವಲ್ ಇರುತ್ತೆ, ಇಟ್ ವಿಲ್ ಬಿ ಈಕ್ವಲ್. ಇವೆರಡು ಸ್ಟ್ರೈಟ್ ಲೈನ್ಸ್ ಅಲ್ವಾ, ಸೇಮ್ ಆಂಗಲ್ ಅಲ್ಲಿ ಡೈಸೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಅದಾದಷ್ಟು ವೈಡ್ ಇರಬೇಕು, 60 ಡಿಗ್ರಿ 90 ಡಿಗ್ರಿ ಆ ರೀತಿ ಇರಬೇಕು. ಆಗ ಪ್ರಾಫಿಟ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಕಂಪ್ನಿಗೆ. ನೆಕ್ಸ್ಟ್, ಪ್ರಾಫಿಟ್ಸ್ ಅಟ್ ಎ ಗಿವನ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಲೆವೆಲ್. ಈ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಬರೀ ಬ್ರೇಕ್ ಇವನ್ ಸೇಲ್ಸ್ ಅನ್ನ ಮಾತ್ರ ಮೆಜರ್ ಮಾಡೋದಿಲ್ಲ. ಡಿಸೈರ್ಡ್ ಪ್ರಾಫಿಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಡಿಸೈರ್ಡ್ ಪ್ರಾಫಿಟ್ ಅಂತ ಅಂದ್ರೆ ಇಷ್ಟು ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಸೇಲ್ಸ್ ಮಾಡಬೇಕು. ಆ ರೀತಿ ಒಂದು ಕ್ವಶನ್ ಬರುತ್ತೆ, ಇಷ್ಟು ಪ್ರಾಫಿಟ್ ಬೇಕು ನನಗೆ, 1 lakh ಪ್ರಾಫಿಟ್ ಬೇಕು, ಸೊ ಅದಕ್ಕೆ ಎಷ್ಟು ಸೇಲ್ಸ್ ಅನ್ನ ಮಾಡಬೇಕು, ಆ ರೀತಿನೂ ಬರುತ್ತೆ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ಯೂಶಲಿ ಫಸ್ಟ್ ಸೇಲ್ಸ್ ತಗೋತೀವಿ ನಾವು, ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡ್ತೀವಿ, ಆಗ ಕಾಂಟ್ರಿಬ್ಯೂಷನ್ ಬರುತ್ತೆ. ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡ್ತೀವಿ, ಆಗ ಪ್ರಾಫಿಟ್ಸ್ ಬರುತ್ತೆ. ಇದು ಯೂಶಲಿ ಆಗಿ ಆಗುವಂಥದ್ದು. ಸೊ ನೆಕ್ಸ್ಟ್ ಇದೆ ಫಾರ್ಮುಲಾ ಅದ್ರ ಬಗ್ಗೆ. ಸೊ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಸೋಲ್ಡ್ ಫಾರ್ ಅರ್ನಿಂಗ್ ಡಿಸೈರ್ಡ್ ಪ್ರಾಫಿಟ್ ಇದೆ. ಆ ಡಿಸೈರ್ಡ್ ಪ್ರಾಫಿಟ್ ಏನಿದೆ, ಎಷ್ಟು ಬೇಕು ಪ್ರಾಫಿಟ್, 1 lakh ಅಂತ ಹೇಳಿದ್ನಲ್ಲ, ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಆಡ್ ಮಾಡಿ. ಅದಕ್ಕೆ ಡಿಸೈರ್ಡ್ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲೂ ಅದನ್ನೇ ತಗೋತೀವಿ, ಪಿ ವಿ ರೇಷಿಯೋನೇ ತಗೋತೀವಿ. ಡಿಸೈರ್ಡ್ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಇದನ್ನು ಮಾಡಿದ್ರೆ ನಮಗೆ ಆ ಡಿಸೈರ್ಡ್ ಪ್ರಾಫಿಟ್ ಸೇಲ್ಸ್ ಬರುತ್ತೆ. ಇನ್ನೊಂದು ಆಲ್ಟರ್ನೇಟಿವ್ ಇದೆ, ಬ್ರೇಕ್ ಇವನ್ ಸೇಲ್ಸ್ಗೆ ಏನೋ ಒಂದು ಆಡ್ ಮಾಡೋದು. ಈಗ ಪ್ರಾಫಿಟ್ ಬಂದಿದೆ ಅಂದ ತಕ್ಷಣ ಸೇಲ್ಸ್ ಬ್ರೇಕ್ ಇವನ್ ಅನ್ನ ಎಕ್ಸೀಡ್ ಆಗಿದೆ ಅಂತಾನೆ ಅರ್ಥ ಅಲ್ವಾ. ಬ್ರೇಕ್ ಇವನ್ ಗಿಂತ ಕಡಿಮೆ ಇದ್ರೆ ಗ್ಯಾರಂಟಿ ಅದು ಲಾಸ್ ಅಲ್ಲಿ ಇದೆ ಅಂತಾನೆ ಅರ್ಥ. ಬ್ರೇಕ್ ಇವನ್ ಯಾವಾಗ ಎಕ್ಸೀಡ್ ಆಗುತ್ತೆ, ಜಾಸ್ತಿ ಆಗುತ್ತೆ ಬ್ರೇಕ್ ಇವನ್ ಗಿಂತ, ಆಗ ಆ ಸೇಲ್ಸ್ ಪ್ರಾಫಿಟ್ ತಂದ್ಕೊಟ್ಟಿದೆ ಅಂತಾನೆ ಅರ್ಥ. ಸೊ ಅದರಿಂದ ಏನ್ ಮಾಡ್ತೀರಾ, ಬ್ರೇಕ್ ಇವನ್ ಸೇಲ್ಸ್ಗೆ ಆಡ್ ಮಾಡ್ತೀರಾ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇದನ್ನ ಆಡ್ ಮಾಡಿದ್ರೆ ಬ್ರೇಕ್ ಇವನ್ ಸೇಲ್ಸ್ಗೆ ನಮಗೆ ಬೇಕಾಗಿರುವಂತ ಸೇಲ್ಸ್ ಸಿಗುತ್ತೆ, ಡಿಸೈರ್ಡ್ ಪ್ರಾಫಿಟ್ ಸೇಲ್ಸ್ ಸಿಗುತ್ತೆ. ಇನ್ನೊಂದು ಆಲ್ಟರ್ನೇಟಿವ್ ಇದೆ, ಅದು ಆಕ್ಚುಲಿ ಇದು ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಯೂನಿಟ್ಸ್. ಡಿಸೈರ್ಡ್ ಪ್ರಾಫಿಟ್ಸ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡ್ತೀವಿ. ಸೊ ಇಲ್ಲೇನ್ ತಗೊಂಡ್ವಿ, ರುಪೀಸ್ ಅಲ್ಲಿ ಮೆಷರ್ ಮಾಡಬೇಕಾದ್ರೆ ಪಿ ವಿ ರೇಷಿಯೋ ಅಂತ ತಗೊಂಡ್ವಿ. ಆದ್ರೆ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಮಾಡಬೇಕಾಗಿರೋದ್ರಿಂದ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ ತಗೋತೀವಿ. ಸೊ ಯಾವಾಗ ಪರ್ ಯೂನಿಟ್ ಅಂತ ಬರುತ್ತೋ ಇಟ್ ವಿಲ್ ಬಿ ನಂಬರ್ ಆಫ್ ಯೂನಿಟ್ಸ್. ಸೊ ಯೂನಿಟ್ಸ್ ಅಲ್ಲಿ ಮೆಷರ್ ಮಾಡ್ತಾ ಇದೀವಿ ಅಂತ. ಇನ್ನೊಂದು ಆಲ್ಟರ್ನೇಟಿವ್ ಇದೆ ಯೂನಿಟ್ಸ್ ಅಲ್ಲಿ ಮೆಷರ್ ಮಾಡೋದು, ಬ್ರೇಕ್ ಇವನ್ ಸೇಲ್ಸ್ ಇನ್ ಯೂನಿಟ್ಸ್. ಇದೇ ತರನೇ ಬ್ರೇಕ್ ಇವನ್ ಸೇಲ್ಸ್ ಇನ್ ಯೂನಿಟ್ಸ್
ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಡಿಸೈರ್ಡ್ ಪ್ರಾಫಿಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅಲ್ಲಿ ಪಿ ವಿ ರೇಷಿಯೋ ತಗೊಂಡ್ವಿ, ಇಲ್ಲಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ತಗೋತಾ ಇದೆ. ಫಾರ್ಮುಲಾಸ್ ತುಂಬಾನೇ ಸಿಂಪಲ್ ಇದೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಸುಲಭ. ನೆಕ್ಸ್ಟ್ ಒಂದು ಬರುತ್ತೆ, ಕ್ಯಾಲ್ಕುಲೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಫಾರ್ ಎ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್. ಸೊ ಬ್ರೇಕ್ ಇವನ್ ಪಾಯಿಂಟ್ ನ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾಗಿ ನೀವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಿಮಗೆ ಫಾರ್ಮುಲಾ ಗೊತ್ತು, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಲ್ವಾ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಲ್ವಾ. ಎಸ್ ಮೈನಸ್ ವಿ ಸಿ ಅಂದ್ರೆ. ಸೊ ಬ್ರೇಕ್ ಇವನ್ ಯೂನಿಟ್ಸ್ ಅನ್ನ ಈ ರೀತಿನೂ ಬರೀಬಹುದು ಅಲ್ವಾ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಎಸ್ ಪಿ ಪರ್ ಯೂನಿಟ್ ಮೈನಸ್ ವಿ ಸಿ ಪರ್ ಯೂನಿಟ್. ಎಸ್ ಮೈನಸ್ ವಿ ಪರ್ ಯೂನಿಟ್. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನ ನಾವು ರೀಪ್ಲೇಸ್ ಮಾಡಿದೀವಿ. ಸೊ ಹಾಗಾಗಿ ರಿಕ್ವೈರ್ಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಇದನ್ನ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಬರಿತಾ ಇದೀವಿ ಅಷ್ಟೇ, ಹೊಸದೇನು ಬರ್ತಾ ಇಲ್ಲ. ರಿಕ್ವೈರ್ಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ is equal to fixed cost divided by given break even units plus variable cost per unit. ಈ ರೀತಿ ಬರೀತೀವಿ. ರಿಕ್ವೈರ್ಡ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಈ ಕಡೆ ಕಳಿಸ್ತೀವಿ, ಈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಅನ್ನ ಈ ಕಡೆ ಕಳಿಸ್ತೀವಿ. ಮತ್ತೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅನ್ನ ಈ ಕಡೆ ಕಳಿಸ್ತೀವಿ, ಪ್ಲಸ್ ಮಾಡ್ತೀವಿ. ಫಿಕ್ಸ್ಡ್ ಕಾಸ್ಟ್ ಬೈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಅದು ಆಕ್ಚುಲಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ವೈಸ್ ಮಾಡಬಹುದು. ಈ ಪ್ಲಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಯಾಕೆ ತಗೋತೀವಿ, ಆ ಮೈನಸ್ ಇರೋದನ್ನ ಪ್ಲಸ್ ಅಂತ ಯಾಕೆ ತಗೋತೀವಿ, ಇಲ್ಲಿ ಕೆಳಗಿರೋದನ್ನ ಮೇಲೆ ಯಾಕೆ ತಗೋತೀವಿ, ಎಲ್ಲ ಸಿಸ್ಟಮ್ಯಾಟಿಕ್ ಸ್ಟೆಪ್ಸ್ ಇದೆ. ಬ್ರೀಫ್ ಆಗಿ ಹೇಳೋದಾದ್ರೆ, ಈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆಯಲ್ಲ, ಇದನ್ನ ನೀವು ಸಪರೇಟ್ ಆಗಿ ಬೇರೆ ಬೇರೆ ಮಾಡಿ ತಗೊಳಕ್ಕಾಗಲ್ಲ. ಸೊ ಎಸ್ ಪಿ ಮೈನಸ್ ವಿ ಸಿ ಇದೆಯಲ್ಲ, ಇದನ್ನ ಪೂರ್ತಿ ಈ ಕಡೆ ತೋಳ್ಬೇಕು ಲೆಫ್ಟ್ ಹ್ಯಾಂಡ್ ಸೈಡ್. ಈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಅನ್ನ ಇಲ್ಲಿ ಕೆಳಗಡೆ ಹಾಕಬೇಕು. ಸೊ ಆಗೇನಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಈ ತರ ಆಗುತ್ತೆ ಆಯ್ತಾ. ಸೊ ಇಲ್ಲೇನಿದೆ ರಿಪ್ಲೇಸ್ ಮಾಡಿರೋದು ಎಸ್ ಪಿ ಪರ್ ಯೂನಿಟ್ ಮೈನಸ್ ವಿ ಸಿ ಪರ್ ಯೂನಿಟ್ ಅಲ್ವಾ. ಎಸ್ ಪಿ ಪರ್ ಯೂನಿಟ್ ಹಾಗೆ ಬಿಟ್ಬಿಡಿ, ಮೈನಸ್ ವಿ ಸಿ ಪರ್ ಯೂನಿಟ್ ಇದೆಯಲ್ಲ ಅದನ್ನ ಈ ಕಡೆಗೆ ತಗೊಂಡ್ಬನ್ನಿ, ಆಗ ಅದು ಈ ರೀತಿ ಪ್ಲಸ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ಬಂದ್ರೆ ಅದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ವಿ ಸಿ ಪರ್ ಯೂನಿಟ್ ಆಗುತ್ತೆ. ಅದು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಸೊ ಇಂಡಿಫರೆನ್ಸ್ ಪಾಯಿಂಟ್ ಅಂದ್ರೆ ಬೇಸಿಕಲಿ ದ ಲೆವೆಲ್ ಆಫ್ ಸೇಲ್ಸ್ at which two different entities or two different systems earn same amount of profits. The indifference point and it's a level of sales. It's a level of sales. ಅದನ್ನ ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡಬಹುದು ಅಥವಾ ರುಪೀಸ್ ಅಲ್ಲಿ ಮೆಜರ್ ಮಾಡಬಹುದು. ಆ ಪಾಯಿಂಟ್ ಆಫ್ ಸೇಲ್ಸ್ ಅಲ್ಲಿ ಯಾವುದೇ ಕಾಸ್ಟ್ ಸ್ಟ್ರಕ್ಚರ್ ನ ಫಾಲೋ ಮಾಡಲಿ, ಯಾವುದೇ ಕಾಸ್ಟ್ ಸ್ಟ್ರಕ್ಚರ್ ನ ಫಾಲೋ ಮಾಡಲಿ, ಕಾಸ್ಟ್ ಮತ್ತೆ ಪ್ರಾಫಿಟ್ ಸೇಮ್ ಇರುತ್ತೆ. ಅಂದ್ರೆ ಟೋಟಲ್ ಕಾಸ್ಟ್ ಮತ್ತೆ ಪ್ರಾಫಿಟ್ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಅದು ಎರಡು ಎಂಟಿಟೀಸ್ ನ ನಡುವೆ ಕಂಪೇರ್ ಮಾಡಬಹುದು ಅಥವಾ ಎರಡು ಸಿಸ್ಟಮ್ಸ್ ನ ನಡುವೆ ಕಂಪೇರ್ ಮಾಡಬಹುದು. ಸೊ ಒಟ್ಟಿನಲ್ಲಿ ಆ ಲೆವೆಲ್ ಆಫ್ ಸೇಲ್ಸ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ಪ್ರಾಫಿಟ್ ಇರುತ್ತೆ ಅಂಡರ್ ಬೋತ್ ದ ಕಾಸ್ಟ್ ಸ್ಟ್ರಕ್ಚರ್ಸ್.
ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಆಗಲಿ ಅಥವಾ ಮಾರ್ಜಿನಲ್ ಕಾಸ್ಟಿಂಗ್ ಆಗಲಿ. ಅದಕ್ಕೆ ಫಾರ್ಮುಲಾ ಇದೆ, ಇಂಡಿಫರೆನ್ಸ್ ಪಾಯಿಂಟ್ ಇಸ್ ಇಕ್ವಲ್ ಟು ಡಿಫರೆನ್ಸ್ ಇನ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಡಿಫರೆನ್ಸ್ ಇನ್ ಪಿ ವಿ ರೇಷಿಯೋ. ಅಂದ್ರೆ ಈ ಸಿಸ್ಟಮ್ಗೂ ಆ ಸಿಸ್ಟಮ್ಗೂ ಇರುವಂತ ಡಿಫರೆನ್ಸ್, ಈ ಎಂಟಿಟಿಗೂ ಆ ಎಂಟಿಟಿಗೂ ಇರುವಂತ ಡಿಫರೆನ್ಸ್. ಇದೊಂದು ಕಾನ್ಸೆಪ್ಟ್, ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಅಂದ್ರೆ ಕಂಪ್ನಿ ಆ ಲೆವೆಲ್ ಆಫ್ ಸೇಲ್ಸ್ ಅಲ್ಲಿ ಯಾವ ಕಾಸ್ಟ್ ಸ್ಟ್ರಕ್ಚರ್ ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು, ಏನು ವ್ಯತ್ಯಾಸ ಬರೋದಿಲ್ಲ. ಸೊ ಕೆಲವೊಂದು ಅಸಂಪ್ಷನ್ಸ್ ಇದೆ ಬ್ರೇಕ್ ಇವನ್ ಅನಾಲಿಸಿಸ್ ಅಲ್ಲಿ. ಸೊ ಎಲ್ಲಾ ಕಾಸ್ಟ್ ಅನ್ನು ವೇರಿಯಬಲ್ ಆಗಿ ಅಥವಾ ಫಿಕ್ಸ್ಡ್ ಕಾಸ್ಟ್ ಆಗಿ ಡಿವೈಡ್ ಮಾಡಬಹುದು ಅನ್ನೋದೊಂದು ಅಸಂಪ್ಷನ್. ಸೆಲ್ಲಿಂಗ್ ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಟ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಡಿಮ್ಯಾಂಡ್. ಸೆಲ್ಲಿಂಗ್ ಪ್ರೈಸ್ ಚೇಂಜ್ ಆಗೋದಿಲ್ಲ ಅಂತ. ಮತ್ತು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ಸ್ ಸೇಮ್ ಅಟ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್. ಆದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ವೇರಿ ಆಗ್ತಾನೆ ಇರುತ್ತೆ ಅಲ್ವಾ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ, ಆದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್. ಔಟ್ಪುಟ್ ಜಾಸ್ತಿ ಆಗ್ತಾ ಇದ್ದಾಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್. ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಓನ್ಲಿ ಒನ್ ಪ್ರಾಡಕ್ಟ್ ಇರುತ್ತೆ. ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ರೆ ಸೇಲ್ಸ್ ಮಿಕ್ಸ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ಪ್ರಾಡಕ್ಟ್ ಎ ಬಿ ಸಿ ಇದೆ, ಎ ಇಷ್ಟು ಯೂನಿಟ್ಸು, ಬಿ ಇಷ್ಟು ಯೂನಿಟ್ಸು, ಸಿ ಇಷ್ಟು ಯೂನಿಟ್ಸು. ಆ ಸೇಲ್ಸ್ ಮಿಕ್ಸ್ ಏನಿದೆ ಅದು ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ ಅಂತ. ಅದೊಂದು ಅಸಂಪ್ಷನ್. ನೋ ಚೇಂಜ್ ಇನ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ವಿತ್ ದ ಚೇಂಜ್ ಇನ್ ಔಟ್ಪುಟ್. ಔಟ್ಪುಟ್ ಎಷ್ಟೇ ಜಾಸ್ತಿ ಮಾಡಿದ್ರು ವರ್ಕರ್ಸ್ ಎಫಿಷಿಯನ್ಸಿ ಹಾಗೆ ಇರುತ್ತೆ. ನೋ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇನ್ವೆಂಟರಿ. ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಏನು ಅಂತ ಸಿಗ್ನಿಫಿಕೆಂಟ್ ಚೇಂಜ್ ಇರೋದಿಲ್ಲ ಅಂತ. ನೋ ಚೇಂಜ್ ಇನ್ ವರ್ಕಿಂಗ್ ಕಂಡೀಷನ್ಸ್, ಟೆಕ್ನಾಲಜಿ, ಪ್ರೊಡಕ್ಷನ್ ಪ್ರೊಸೆಸ್, ಕ್ವಾಲಿಟಿ ಆರ್ ಔಟ್ಪುಟ್, ಕ್ವಾಲಿಟಿ ಆಫ್ ಔಟ್ಪುಟ್. ಮತ್ತೆ ಎಲ್ಲಾ ರಿಸೋರ್ಸಸ್ ಅವೈಲಬಲ್ ಇರುತ್ತೆ, ಅಬಂಡೆಂಟ್ಲಿ ಅವೈಲಬಲ್, ಹೇರಳವಾಗಿರುತ್ತೆ ಅಂತ. ರೆವೆನ್ಯೂ ಮತ್ತೆ ಕಾಸ್ಟ್ ಫಂಕ್ಷನ್ಸ್ ದೇ ಆರ್ ಲೀನಿಯರ್ ಓವರ್ ದ ರೇಂಜ್ ಆಫ್ ಆಕ್ಟಿವಿಟಿ ಅಂಡರ್ ಕನ್ಸಿಡರೇಷನ್. ರೆವೆನ್ಯೂ ಮತ್ತೆ ಕಾಸ್ಟ್ ಫಂಕ್ಷನ್ಸ್ ಲೀನಿಯರ್ ಆಗಿರುತ್ತೆ ಅಂತ. ನಾವೀಗ ಮ್ಯಾಚಿಂಗ್ ಮಾಡ್ತೀವಲ್ಲ, ಸೇಲ್ಸ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್. ಆ ರೀತಿ ಲೀನಿಯರ್ ಆಗೇ ಇರುತ್ತೆ ಅಂತ, ಓವರ್ ದ ರೇಂಜ್ ಆಫ್ ಆಕ್ಟಿವಿಟಿ. ಇದೇ ಫಾರ್ಮುಲಾಸ್ ಯೂಸ್ ಮಾಡ್ತಾ ಹೋಗ್ಬೋದು ಅಂತ. ದೇ ಆರ್ ಲೀನಿಯರ್ ಫಾರ್ಮುಲಾಸ್ ಅವೆಲ್ಲ. ಇಷ್ಟು ಥಿಯರಿ ಆಯಿತು ಸೆಕೆಂಡ್ ಚಾಪ್ಟರ್ ಅಲ್ಲಿ. ಮಾರ್ಜಿನಲ್ ಕಾಸ್ಟಿಂಗ್ ಥಿಯರಿ ಇಲ್ಲಿಗೆ ಮುಗಿಯುತ್ತೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ನೆಕ್ಸ್ಟ್ ಆನ್ಲೈನ್ ಮೀಟ್ ಅಲ್ಲಿ ನೀವು ಕೇಳ್ಬೋದು. ಬ್ರೇಕ್ ಇವನ್ ಅನಾಲಿಸಿಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿತ್ ಗ್ರಾಫ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ಮುಲಾಸ್ ಆಗಿದೆ. ಈ ಫಾರ್ಮುಲಾಸ್ ಮೇಲೆನೆ ಕ್ವೆಶನ್ಸ್ ಇರೋದು ಎಕ್ಸಾಮ್ ಅಲ್ಲಿ. ಸೊ ಈ ಫಾರ್ಮುಲಾಸ್ ನ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಏನ್ ಕಷ್ಟ ಇಲ್ಲ ಇದು ಚಾಪ್ಟರ್, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಓದ್ಕೊಳ್ಳಿ ಚೆನ್ನಾಗಿ. ಆಲ್ವೇಸ್ ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು.